ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಮ್. ಸತ್ಯವೇದದಲ್ಲಿ ಆದಿಕಾಂಡ 12ನೇ ಅಧ್ಯಾಯ 14ನೇ ವಚನ. ಅಬ್ರಹಾಮನು ಐಗುಪ್ತಕ್ಕೆ ಬಂದಾಗ ಐಗುಪ್ತರು ಅವನ ಸಂಗಡ ಇದ್ದ ಸ್ತ್ರೀಯನ್ನು ನೋಡಿ ಬಹು ಸುಂದರಿ ಎಂದರು. ಫರೋಹನ ಪ್ರಧಾನರು ಆಕೆಯನ್ನು ನೋಡಿ ಬಂದು ಅವನ ಮುಂದೆ ಹೊಗಳಲಾಗಿ, ಫರೋಹನು ಆ ಸ್ತ್ರೀಯನ್ನು ಅರಮನೆಗೆ ಕರೆಸಿಕೊಂಡನು. ಆಕೆಯ ನಿಮಿತ್ತ ಅವನು ಸಾರಳ ನಿಮಿತ್ತ ಅಬ್ರಹಾಮನಿಗೆ ಉಪಕಾರ ಮಾಡಿದನು. ಏನ್ ಮಾಡಿದನಂತೆ? ಉಪಕಾರ ಮಾಡಿದನಂತೆ. ಯಾವುದು ಆ ಉಪಕಾರ? ಸಾರಳನ್ನು ಪಡೆದುಕೊಳ್ತಾನಂತೆ ಅಬ್ರಹಾಮನಿಂದ. ಅಬ್ರಹಾಮನಿಗೇನೋ ಸಾರಳಿಗೆ ಪ್ರತಿಯಾಗಿ ಅದರ ನಿಮಿತ್ತ ಅಬ್ರಹಾಮನಿಗೆ ಕುರಿಗಳನ್ನು ಕೊಟ್ಟನಂತೆ, ದನಗಳನ್ನು ಕೊಟ್ಟನಂತೆ, ಕತ್ತೆಗಳನ್ನು ಕೊಟ್ಟನಂತೆ. ಏನನ್ನು ತೆಗೆದುಕೊಂಡು? ಸಾರಳನ್ನು ಪಡೆದುಕೊಂಡನಂತೆ. ಸಾರಳಿಗೆ ಬದಲಾಗಿ ಕತ್ತೆಗಳನ್ನು ಕೊಟ್ಟನಂತೆ. ಸಾರಳನ್ನು ತೆಗೆದುಕೊಂಡನಂತೆ, ಸಾರಳಿಗೆ ಬದಲಾಗಿ ಕುರಿಗಳನ್ನು ಕೊಟ್ಟನಂತೆ. ಸಾರಳನ್ನು ತೆಗೆದುಕೊಂಡನಂತೆ, ಸಾರಳಿಗೆ ಬದಲಾಗಿ ಎತ್ತುಗಳನ್ನು ಕೊಟ್ಟನಂತೆ. ಸಾರಳನ್ನು ತೆಗೆದುಕೊಳ್ಳುತ್ತಾನಂತೆ, ಸಾರಳಿಗೆ ಬದಲಾಗಿ ದಾಸ ದಾಸಿಯರನ್ನು ಕೊಟ್ಟನಂತೆ. ಆ ದಾಸ ದಾಸಿಯರಲ್ಲಿ ಒಬ್ಬಳೇ ಹಾಗರಳು. ಆ ನಂತರ ದೇವರು ಮಧ್ಯಸ್ಥಿಕೆ ವಹಿಸಿಕೊಂಡು ಫರೋಹನಿಗೆ ಗದರಿಸುವುದರಿಂದ ಸಾರಳು ಪವಿತ್ರವಾಗಿ ಕಾಪಾಡಲ್ಪಡುತ್ತಾಳೆ. ದೇವರ ವಾಗ್ದಾನವು ನಿಲ್ಲುತ್ತದೆ. ಅಬ್ರಹಾಮನು ಪಶ್ಚಾತ್ತಾಪ ಪಡ್ತಾನೆ, ತನ್ನ ತಪ್ಪನ್ನು ತಿಳಿದುಕೊಳ್ತಾನೆ, ತಿರುಗಿ ಬರುತ್ತಾನೆ, ಪ್ರಾರ್ಥನೆ ಮಾಡುತ್ತಾನೆ. ಆದರೆ ಜಾಗ್ರತೆಯಿಂದ ಕೇಳಿ, ಅಬ್ರಹಾಮನು ಬರುತ್ತಾ ಬರುತ್ತಾ ಹಾಗರಳು ಎನ್ನುವಂತಹ ಐಗುಪ್ತಳನ್ನು ತನ್ನೊಂದಿಗೆ ತರುತ್ತಾನೆ. ಸ್ವಲ್ಪ ಕಾಲವಾದ ನಂತರ ಸಾರಳು ಅದೇನೋ ಏನ್ರಿ, ದೇವರು ವಾಗ್ದಾನ ಅಂತೂ ಮಾಡಿದ್ದಾರೆ, ಆ ವಾಗ್ದಾನ ಮಾತ್ರ ನೆರವೇರಿಸುತ್ತಾ ಇಲ್ಲ. ಹೀಗೆ ಎಷ್ಟು ಕಾಲ? ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಹೀಗೆ ಎಷ್ಟು ಕಾಲ ಅನ್ನುವರು? ಎಷ್ಟು ಕಾಲ ಎದುರು ನೋಡ್ಬೇಕು? ಎಷ್ಟು ಕಾಲ ಉದ್ಯೋಗಕ್ಕಾಗಿ ಕಾದು ಎದುರು ನೋಡ್ಬೇಕು? ಎಷ್ಟು ಕಾಲ ಆರ್ಥಿಕ ಸಮಸ್ಯೆದಿಂದ ನಾನು ಹೊರಬರ್ತೇನೆ ಎಂದು ಕಾದು ಎದುರು ನೋಡಬೇಕು? ಎಷ್ಟು ಕಾಲ ಈ ಔಷಧಿ ಬಳಸಬೇಕು? ಎಷ್ಟು ಕಾಲ ಈ ದುರ್ಮಾರ್ಗಿಯಾಗಿರುವಂತಹ ಗಂಡನ ಕಾಟ ಸಹಿಸಬೇಕು? ಈ ಕುಡುಕ ಅಲೆಮಾರಿಯಾಗಿರುವ ಗಂಡನನ್ನು ಸಹಿಸಬೇಕು? ಎಷ್ಟು ಕಾಲ ಎನ್ನುವಂತಹ ಪ್ರಶ್ನೆ ಬಹುಶಃ ನಿಮ್ಮನ್ನು ಪೀಡಿಸುತ್ತಾ ಇರಬಹುದು. ಆ ದಿನ ಅದೇ ನಡೆದಿತ್ತು. ಎಷ್ಟು ಕಾಲ ಎಂಬ ಪ್ರಶ್ನೆ ಸಾರಳನ್ನು ಪೀಡಿಸಿ ಕಾಡಿಸಿದಾಗ ಅಬ್ರಹಾಮನಿಗೆ ಒಂದು ಸಲಹೆ ಕೊಡ್ತಾಳೆ. ನೋಡ್ರಿ, ನೀವು ದೇವರನ್ನು ನಂಬಿದ್ರಿ, ದೇವರು ಗರ್ಭಫಲ ಕೊಡ್ತಾರೆ ಎಂಬುದಾಗಿ ನಂಬಿದ್ರಿ, ನನಗೂ ಕೂಡ ಅದನ್ನೇ ಹೇಳಿದ್ರಿ. ವಯಸ್ಸು ಜಾಸ್ತಿ ಆಗ್ತಾ ಇದೆ, ಗರ್ಭಫಲ ಮಾತ್ರ ನಾವು ಹೊಂದಿಕೊಳ್ಳಲಿಕ್ಕೆ ಆಗ್ತಿಲ್ಲ. ಯಾವ್ದಾದ್ರೂ ಒಂದು ಅಡ್ಡದಾರಿ ಹುಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೊಂದು ಅಡ್ಡದಾರಿ ಬಗ್ಗೆ ಹೇಳಿದಳು. ಅಯ್ಯೋ, ಏನ್ ಮಾತಾಡ್ತಾ ಇದ್ದೆ ಸಾರಾ? ಖಚಿತವಾಗಿಯೂ ವಾಗ್ದಾನ ಮಾಡಿದ ದೇವರು ಅದ್ಭುತ ಮಾಡುತ್ತಾರೆ, ಗರ್ಭಫಲ ಕೊಡ್ತಾರೆ, ನಾವು ನಂಬಿಕೆಯಿಂದ ಕಾದಿರೋಣ ಅಂದಾಗ ಏನೋ ರೀ, ನಿಮಗೆ ಒಬ್ಬ ಸ್ತ್ರೀಯ ಬಾಧೆ ಏನೆಂದು ಅರ್ಥ ಆಗೋದಿಲ್ಲ. ಹೆಂಡತಿಯಾದ ನನಗಿರುವ ಕೋರಿಕೆ ಏನೆಂದರೆ, ಒಂದು ಮುದ್ದಾದ ಮಗುವಿಗೆ ಜನ್ಮ ಕೊಡೋದಾದ್ರೆ ಆ ಮಗುವನ್ನು ಮುದ್ದಾದ ರೀತಿಯಲ್ಲಿ ತಾಯಿಯಾಗಿ ನಾನು ಬೆಳೆಸುತ್ತಿರುವಾಗ, ಆ ಮಗುವನ್ನು ಪೋಷಿಸಿ ಸಾಕುತ್ತಿರುವಾಗ ಸಿಗುವ ಆನಂದದ ಬಗ್ಗೆ ನಿಮಗೇನು ಗೊತ್ತ್ರಿ? ಅದಕ್ಕಾಗಿ ಏನಾದ್ರೂ ಮಾಡ್ರಿ, ಮನೆಯಲ್ಲಿ ಒಂದು ಮಗು ಇರಬೇಕು. ಸಾರಾ, ದೇವ್ರು ಕೊಡ್ತಾರೆ, ದೇವ್ರು ಕೊಡ್ತಾರೆ ಎಂದು ನೀವು ಹೇಳ್ತಾ ಇದ್ರಿ, ಆದ್ರೆ ಎಲ್ಲಿದೆ ಮಗು? ಸರಿ, ಏನ್ ಮಾಡಾನುತ್ತಿ ಹೇಳು. ಈಗ ನಮ್ಮ ಮನೆಯಲ್ಲಿ ಹಾಗರಳಿದ್ದಾಳಲ್ಲವೇ? ಹೌದು, ಒಬ್ಬ ದಾಸಿಯಾಗಿದ್ದಾಳೆ. ಅವಳೊಂದಿಗೆ ಮಲಗು. ಅವಳೊಂದಿಗೆ ನಾನ್ ಮಲಗೋದೇನು? ದಾಸಿಯೊಂದಿಗೆ ನಾನ್ ಮಲಗೋದೇನು? ಹೌದು ರೀ, ಆ ದಾಸಿಯೊಂದಿಗೆ ನೀವು ಕೂಡಿರಿ. ಸಾರಾ, ಏನ್ ಆಲೋಚಿಸ್ತಾ ಇದೀಯ ಎಂದು ನಿನಗೆ ಅರ್ಥ ಆಗ್ತಿದೆಯಾ? ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ. ದಾಸಿಯೊಂದಿಗೆ ಮಲಗು ಅಂತ ಹೇಳ್ತೀಯಲ್ಲ ನೀನು, ತಪ್ಪು ಸಾರಾ. ಇಲ್ಲ ರೀ, ಈ ಮಾರ್ಗ ಬಿಟ್ರೆ ನನಗೆ ಬೇರೆ ಯಾವ ಮಾರ್ಗ ಕಾಣಿಸ್ತಿಲ್ಲ. ಮತ್ತೊಂದು ಅಡ್ಡದಾರಿ. ಕೇಳಿ ಸಹೋದರ ಸಹೋದರಿಯರೇ, ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಕೆಲವೊಂದು ಸಮಸ್ಯೆಗಳು ನಮಗೆ ಕಾಡಿಸಿ ಪೀಡಿಸುತ್ತವೆ. ಸಮಸ್ಯೆಗೆ ಪರಿಷ್ಕಾರ ದೊರಕುವುದಿಲ್ಲ, ಒತ್ತಡ ಹೆಚ್ಚಾಗುತ್ತಾ ಇರುತ್ತೆ, ಸಂಸಾರ ಹಾಳಾಗುವ ರೀತಿಯಲ್ಲಿ ಕಾಣಿಸುತ್ತೆ, ನಿಲ್ಲುವುದಕ್ಕೂ ಕೂಡ ಶಕ್ತಿ ಸಾಲದಂತಹ ಪರಿಸ್ಥಿತಿ ಇರುತ್ತೆ. ನಾಳೆಯ ದಿನ ಹೇಗೆ ಎದುರಿಸಬೇಕೆಂದು ಅರ್ಥ ಆಗಲ್ಲ. ನಾಳೆವರೆಗೂ ನಿಮ್ಮ ಕುಟುಂಬ ಇರುತ್ತೋ ಇಲ್ಲವೋ ಗೊತ್ತಿಲ್ಲ. ನಾಳೆವರೆಗೂ ಉದ್ಯೋಗ ಇರುತ್ತೋ ಇಲ್ಲವೋ ಗೊತ್ತಿಲ್ಲ. ನಾಳೆವರೆಗೂ ನಿಮ್ಗೆ ಪ್ರಾಣ ಇರುತ್ತೋ ಇಲ್ಲವೋ ಗೊತ್ತಿಲ್ಲ. ಇವೆಲ್ಲವುಗಳ ನಡುವೆ ನಿಮ್ಮ ಪ್ರಾಣ ತತ್ತರಿಸುತ್ತಿರುವಾಗ ಸೈತಾನನು ಬಂದು ಏನು ಹೇಳ್ತಾನೆ ಗೊತ್ತಾ? ಸುಲಭವಾದ ಮಾರ್ಗವನ್ನು
ಆರಿಸಿಕೊಳ್ಳಿರಿ. ಎಷ್ಟು ಕಾಲ ದೇವರು ದೇವರು ಅನ್ನುತ್ತೀರಿ? ಎಷ್ಟು ಕಾಲ ನೀತಿ ನೀತಿ ಅನ್ನುತ್ತೀರಿ? ಎಷ್ಟು ಕಾಲ ಯಥಾರ್ಥತೆ ಯಥಾರ್ಥತೆ ಅನ್ನುತ್ತೀರಿ? ಸುಲಭವಾದ ಮಾರ್ಗ ಎಷ್ಟೋ ಇವೆ, ಆ ಸುಲಭವಾದ ಮಾರ್ಗ ಆರಿಸಿಕೊ ಅನ್ನುತ್ತಾನೆ ಸೈತಾನ. ಸಾರಾಳೆ, ನಿನಗೆ ಮಕ್ಕಳು ಬೇಕು, ಸುಲಭವಾದ ಮಾರ್ಗವಿದೆ. ಏನದು ಎಂದು ಸೈತಾನನು ಹೇಳ್ತಾನೆ. ನಿನ್ನ ಗಂಡನಿಗೆ ಪ್ರೇರೇಪಿಸು, ನಿನ್ನ ದಾಸಿಯೊಂದಿಗೆ ಮಲಗುವಂತೆ ಹೇಳು. ಚೀಚಿ, ಏನ್ ಮಾತಾಡ್ತಾ ಇದ್ದೀನಿ ನೀನು? ನಾವು ನಂಬಿರುವ ದೇವರು, ಸೇವಿಸುವ ದೇವರು ವಾಗ್ದಾನ ಮಾಡಿದ್ದಾರೆ. ಆತನು ತನ್ನ ವಾಗ್ದಾನ ಖಚಿತವಾಗಿಯೂ ನೆರವೇರಿಸ್ತಾರೆ. ಆಲಸ್ಯ ಮಾತ್ರ ಆದ್ರೂ ಆಗಬಹುದೇನೋ, ಆದ್ರೆ ದೇವರು ಅಲಕ್ಷ್ಯ ಮಾತ್ರ ಮಾಡಲ್ಲ. ಉತ್ತರ ಕೊಟ್ಟೆ ಕೊಡ್ತಾರೆ ಎಂದು ಹೇಳಿದ್ದೆ. ಆದ್ರೆ ಆ ದಿನ ಎಷ್ಟು ಚೆನ್ನಾಗಿರ್ತಾ ಇತ್ತು, ಎಷ್ಟು ಚೆನ್ನಾಗಿರ್ತಾ ಇತ್ತು ಯೋಚಿಸಿ. ಹೇಳಲಿಕ್ಕಾಗ್ಲಿಲ್ಲ. ಅಬ್ರಹಾಮನು ಆ ದಿನ ಸಾರಳು ಬಾಧೆಯೊಂದಿಗೆ ತನಗಿರುವ ವೇದನೆಯನ್ನು ವ್ಯಕ್ತಪಡಿಸಿ, ಅಯ್ಯ ನಾನೇ ಹೋಗನ್ನುತ್ತಿದ್ದೇನಲ್ಲವೇ, ಹೆಂಡತಿಯಾದ ನಾನೇ ಆಕೆಯ ಮೂಲಕ ಒಬ್ಬ ಮಗನನ್ನು ಹಡೆ ಎಂದು ಹೇಳುತ್ತಿದ್ದೇನಲ್ಲವೇ, ನಿಮಗೇನು ತೊಂದರೆ? ಅಡ್ಡದಾರಿ. ದೇವರು ಗರ್ಭಫಲ ಕೊಡುವುದರಲ್ಲಿ ಆಲಸ್ಯ ಮಾಡಲು ಕಾರಣವೇನೆಂದರೆ ಇವರ ನಂಬಿಕೆಯನ್ನು ಪರೀಕ್ಷಿಸುತ್ತಿದ್ದಾರೆ. ಹೇಳಿರಿ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ದೇವರು ಉತ್ತರ ಆಲಸ್ಯ ಮಾಡಲು ಪ್ರಧಾನವಾದ ಕಾರಣವೇನೆಂದರೆ ನಿಮ್ಮ ನಂಬಿಕೆಯನ್ನು ದೇವರು ಪರೀಕ್ಷಿಸುತ್ತಿದ್ದಾರೆ. ಪರೀಕ್ಷಿಸಲ್ಪಡಲಾರದಂತಹ ಯಾವ ವಸ್ತುವು ಕೂಡ ಉಪಯೋಗಕ್ಕೆ ಅರ್ಹವಾಗಿ ಇರುವುದೇ ಇಲ್ಲ. ಏನೇ ಆಗಿರ್ಬೋದು. ಈ ಮೈಕ್ ಇದೆಯಲ್ಲವೇ, ಇದನ್ನು ಪರೀಕ್ಷಿಸಿದ್ದಾರೆ. ಈ ವಾಚ್ ಇದೆಯಲ್ಲವೇ, ಇದನ್ನು ಪರೀಕ್ಷಿಸಿದ್ದಾರೆ. ಆ ಕ್ಯಾಮೆರಾ ಇದೆಯಲ್ಲವೇ, ಅದನ್ನು ಕೂಡ ಪರೀಕ್ಷಿಸಿದ್ದಾರೆ. ನಿಮಗೆ ಸೆಲ್ ಫೋನ್ ಇದೆಯಲ್ಲವೇ, ಅದನ್ನು ಕೂಡ ಪರೀಕ್ಷಿಸಲಾಗಿದೆ. ಟೆಸ್ಟೆಡ್ ಅಂತ ಇರುತ್ತೆ, ಬೇಕಾದ್ರೆ ನೋಡಿ, ಟೆಸ್ಟೆಡ್. ನೀವು ಕೊಂಡುಕೊಂಡಿರುವ ವಸ್ತುಗಳ ಮೇಲೆ ಸಾಧಾರಣವಾಗಿ ಹೀಗೆ ಬರೆಯಲಾಗಿರುತ್ತೆ, ಏನೆಂದು ಗೊತ್ತಾ? ಪರೀಕ್ಷಿಸಲ್ಪಟ್ಟಿದೆ. ಪರೀಕ್ಷಿಸಲ್ಪಡಲಾರದೆ ಯಾವ ವಸ್ತುವು ಕೂಡ ನಿಮಗೂ ನನಗೂ ಉಪಯೋಗ ಆಗುವುದೇ ಇಲ್ಲ. ಹಾಗೆ ಪರೀಕ್ಷಿಸಲ್ಪಡಲಾರದ ಯಾವ ವ್ಯಕ್ತಿ ಕೂಡ ದೇವರಿಗೆ ಉಪಯೋಗ ಆಗುವ ಅವಕಾಶ ಇರಲ್ಲ. ದೇವರು ನಿಮ್ಮನ್ನು ಎಷ್ಟು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಲು ಬಯಸುತ್ತಾರೋ, ಎಷ್ಟು ಹೆಚ್ಚು ಬಳಸಿಕೊಳ್ಳಲು ಬಯಸುತ್ತಾರೋ, ಎಷ್ಟು ಹೆಚ್ಚಾಗಿ ಆಶೀರ್ವಾದಕರವಾಗಿ ಮಾರ್ಪಡಿಸಬೇಕೆಂದು ಬಯಸುತ್ತಾರೋ ಅಷ್ಟೇ ಹೆಚ್ಚಾಗಿ ನಿಮ್ಮನ್ನು ಪರೀಕ್ಷಿಸ್ತಾರೆ. ₹1000 ಫೋನ್ ಅನ್ನು ನೀವು ಹೆಚ್ಚಾಗಿ ಪರೀಕ್ಷಿಸುತ್ತೀರೋ, ಇಲ್ಲವೇ 50,000 ರೂಪಾಯಿಯ ಫೋನ್ ಅನ್ನು ಹೆಚ್ಚು ಪರೀಕ್ಷಿಸ್ತೀರೋ? ಸಹೋದರಿಯರಿಗೆ ಅರ್ಥ ಆಗುವಂತೆ ಕೇಳ್ತೇನೆ. 500 ರೂಪಾಯಿಯ ಸೀರೆ ಹೆಚ್ಚು ಪರೀಕ್ಷಿಸುತ್ತೀರೋ, ಇಲ್ಲವೇ 20,000 ರೂಪಾಯಿ ಬೆಲೆಯುಳ್ಳ ಸೀರೆ ಹೆಚ್ಚು ಪರೀಕ್ಷಿಸುತ್ತೀರೋ? ಆ ಕಡೆ ತಿರುವು ಹಾಕ್ತೀರಿ, ಈ ಕಡೆ ತಿರುವು ಹಾಕ್ತೀರಿ. ಏನಂತೀರಿ? ಇದು ಚೆನ್ನಾಗಿದೆಯಾ? ಅಂಗಡಿಯವನಿಗೆ ಏನಯ್ಯ ಇದು ಹೇಗಿದೆ? ಗಂಡನಿಗೆ ನೀವೇನನ್ನುತ್ತೀರಿ? ಸಿಸ್ಟರ್ ನೀವೇನಂತೀರಿ? ಅಯ್ಯೋ, ಆ ಸೀರೆ ಮೇಲೆ ಹಾಕೊಂಡು ಆ ಕಡೆ ತಿರುಗಿ ಈ ಕಡೆ ತಿರುಗಿ ಆಹಾ, ಎಷ್ಟು ತಾಪತ್ರೆ ಪಡ್ತಾರೆ ನೋಡಿ ಎಲ್ಲರೂ. ಅಬ್ಬೋ ಅಬ್ಬೋ ಅಬ್ಬೋ, ನಿಜವೇನಾ ನಿಜವೇನಾ, ಅಬ್ಬೋ ಅಬ್ಬೋ. ಮತ್ತೆ ನೀವೇನಂತೀರಿ? ಅಬ್ಬೋ. ಯಾಕೆ ಅಷ್ಟು ಪರೀಕ್ಷಿಸ್ತೀರಿ? 20,000 ಸೀರೆ ಆಗಿರೋದ್ರಿಂದ. ಅಷ್ಟು ಬೆಲೆ ಉಳ್ಳ ಸೀರೆ ಕೊಂಡುಕೊಂಡ ನಂತರ ಮನೆಗೆ ಹೋಗಿ ಏನಾದ್ರೂ ಚೆನ್ನಾಗಿಲ್ಲದಿದ್ದರೆ ಸಹಜವಾಗಿ ಪರೀಕ್ಷಿಸ್ತೀರಿ. ಒಂದು ಬಂಗಾರದ ಚೈನ್ ಆಗ್ಲಿ, ಒಂದು ಬಂಗಾರದ ನೆಕ್ಲೆಸ್ ಆಗ್ಲಿ ಕೊಂಡ್ಕೊಳ್ಳುವಾಗ ಏನ್ ಮಾಡುತ್ತೀರಿ ಹೇಳ್ರಿ? ಎಷ್ಟೋ ಸಾರಿ ಪರೀಕ್ಷಿಸ್ತೀರಿ, ಎಷ್ಟೋ ಸಾರಿ ಕನ್ನಡಿಯಲ್ಲಿ ನೋಡ್ಕೊಳ್ತೀರಿ. ನಿಮ್ಮ ಮುಂದೆ ಒಂದು ಕನ್ನಡಿ ಇಡ್ತಾರೆ, ಆ ಕಡೆ ತಿರುಗ್ತೀರಿ, ಈ ಕಡೆ ತಿರುಗ್ತೀರಿ, ಹೀಗೆ ನೋಡ್ತೀರಿ, ಹಾಗೆ ನೋಡ್ತೀರಿ. ಯಾಕೆ ಅಷ್ಟು ಪರೀಕ್ಷಿಸ್ತೀರಿ? ಅದು ಬಹಳ ಬೆಲೆ ಉಳ್ಳದ್ದಾಗಿರೋದ್ರಿಂದ. ಬಳೆ ಕೊಂಡ್ಕೊಳ್ಳುವಾಗ ಅದನ್ನು ಕೂಡ ಎಷ್ಟೋ ಪರೀಕ್ಷಿಸ್ತೀರಿ, ತೆಗಿತೀರಿ, ಮತ್ತೆ ಹಾಕ್ತೀರಿ, ಮತ್ತೊಮ್ಮೆ ನೋಡಿಕೊಳ್ತೀರಿ. ಅಬ್ಬೋ. ಈಗ ಸೆಲ್ ಫೋನ್ ಬಂದಿರೋದ್ರಿಂದ ಅದರ ಫೋಟೋ ತೆಗೆದುಕೊಂಡು ತಂಗಿಗೆ ಕಳಿಸಿ, ತಂಗಿ ಏನ್ ಅನ್ನತಿ? ಸೀರೆ ತಕೊಂಡು ಮೇಲೆ ಹಾಕೊಂಡು ಫೋಟೋ ತೆಗೆದು ಅಕ್ಕಗೆ ಕಳಿಸಿ, ಏನಂತಿ, ಹೇಗಿದೆ ಅನ್ನತಿ? ಅಯ್ಯೋ ಬಹಳ ಚೆನ್ನಾಗಿದೆ. ಇದೆಲ್ಲ ಮಾಡ್ತೀರಿ. ಹೇಳಲು ಇಚ್ಛಿಸೋದೇನೆಂದರೆ ವಾರಕ್ಕೊಮ್ಮೆಯೋ, ತಿಂಗಳಿಗೊಮ್ಮೆಯೋ, ವರ್ಷಕ್ಕೊಮ್ಮೆಯೋ ಧರಿಸುವ ಬಟ್ಟೆಯನ್ನೇ ಅಷ್ಟೊಂದು ಪರೀಕ್ಷಿಸುತ್ತಿದ್ದೀರಲ್ಲವೋ? ಮುಂದೆ ಬರುವ ತಲೆಮಾರುಗಳವರೆಗೂ ನಿಮ್ಮನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಲು ಇಚ್ಛಿಸುವ ದೇವರು ನಿಮ್ಮನ್ನು ಇನ್ನೆಷ್ಟು ಹೆಚ್ಚು ಪರೀಕ್ಷಿಸಬೇಕೆಂದು ಒಮ್ಮೆ ಆಲೋಚಿಸಿ. ನೀವು ಧರಿಸಿಕೊಳ್ಳುವಂತಹ, ನಿಮಗೋಸ್ಕರ ಉಪಯೋಗಿಸಿಕೊಳ್ಳುವಂತಹ, ನಿಮಗೋಸ್ಕರ ಬಳಸುವ ವಸ್ತುವನ್ನೇ ನೀವು ಅಷ್ಟೊಂದು ಪರೀಕ್ಷಿಸುತ್ತೀರಲ್ಲವೇ? ಮತ್ತೆ ದೇವರು ತನಗೋಸ್ಕರ ಬಳಸುವಂತಹ ಮನುಷ್ಯನಿಗೆ ಇನ್ನೆಷ್ಟು ಪರೀಕ್ಷಿಸಬೇಕೆಂದು ಒಂದು ಸಾರಿ ಆಲೋಚಿಸಿರಿ. ಅಬ್ರಹಾಮನೇ, ನಿನ್ನ ಮೂಲಕ ಸಮಸ್ತ ಜನಾಂಗದವರನ್ನು ನಾನು ಆಶೀರ್ವದಿಸಲಿಕ್ಕಿದ್ದೇನೆ. ಅದಕ್ಕಾಗಿಯೇ ನಿನ್ನನ್ನು ಎಲ್ಲಾ ಕೋಣೆಗಳಲ್ಲಿ ಪರೀಕ್ಷೆ ಮಾಡುತ್ತೇನೆ. ಎಲ್ಲಾ ಕೋಣೆಗಳಲ್ಲಿ ಪರೀಕ್ಷಿಸಿದ್ರು. ಕೇಳಿ ಸಹೋದರ ಸಹೋದರಿಯರೇ, ದೇವರು ನಿಮಗೂ ಬಹಳವಾಗಿ ಪರೀಕ್ಷಿಸುತ್ತಿದ್ದಾರಾ? ಆರ್ಥಿಕವಾಗಿ ಪರೀಕ್ಷಿಸುತ್ತಿದ್ದಾರೆ, ಆತ್ಮಿಕವಾಗಿ ಪರೀಕ್ಷಿಸುತ್ತಿದ್ದಾರೆ, ಆರೋಗ್ಯ ವಿಷಯದಲ್ಲಿ ಪರೀಕ್ಷಿಸುತ್ತಿದ್ದಾರೆ, ಕುಟುಂಬ ವಿಷಯದಲ್ಲಿ ಪರೀಕ್ಷಿಸುತ್ತಿದ್ದಾರೆ, ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾರೆ, ನಿಮ್ಮ ಸಹನೆಯನ್ನು ಪರೀಕ್ಷಿಸುತ್ತಿದ್ದಾರೆ. ಇಷ್ಟೊಂದು ಪರೀಕ್ಷೆಯನ್ನು ನೀವು ಹಾದು ಹೋಗುತ್ತಿರುವುದಾದರೆ ನಿಮಗೊಂದು ಶುಭವಾರ್ತೆ ಹೇಳಲು ಇಚ್ಛಿಸುತ್ತೇನೆ. ನಿಮಗೆ ಬಹಳ ಆಶೀರ್ವಾದಕರವಾಗಿ ಮಾರ್ಪಡಿಸಬೇಕು,
ಎಂದು ದೇವರು ಬಯಸುವುದರಿಂದಲೇ ಅಷ್ಟೊಂದು ಪರೀಕ್ಷೆಗಳು ಬರ್ತಿವೆ. ಆದರೆ ದುರದೃಷ್ಟವಶಾತ್ ಆ ದಿನ ಸಾರಳು ಮತ್ತು ಅಬ್ರಹಾಮನು ದೇವರು ಅವರಿಗೆ ಎಷ್ಟು ಆಶೀರ್ವದಿಸಲಿಕ್ಕಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಹಾಗೆ ಅರ್ಥ ಮಾಡಿಕೊಳ್ಳಲಾರದ ಸಮಯದಲ್ಲಿ ಅಡ್ಡದಾರಿ ಹಿಡಿದು ಅವರಿಗಿರುವ ಕೋರಿಕೆಯನ್ನು, ಅವರಿಗಿರುವ ಆಸೆಯನ್ನು ತೀರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು. ನೋಡ್ರಿ, ಇನ್ನು ಲಾಭ ಇಲ್ಲ ರೀ. ನೀವು ಹಾಗರಳೊಂದಿಗೆ ಹೋಗಿ ಒಬ್ಬ ಮಗನನ್ನು ಹಡಿಯಿರಿ, ಇಲ್ಲವೇ ಒಂದು ಮಗುವನ್ನು ಕೊಡಿರಿ. ತಪ್ಪಲ್ಲವೋ ಸಾರ ಅಂದಾಗ, ಪರವಾಗಿಲ್ಲ ರೀ. ಅಡ್ಡದಾರಿ. ಅಮ್ಮ ಸಹೋದರಿಯರೇ ಕೇಳಿ, ಪರಿಸ್ಥಿತಿಗಳ ಮೇರೆಗೆ ಗಂಡನಿಗೆ ಅಡ್ಡದಾರಿಯಲ್ಲಿ ಪ್ರಯಾಣ ಮಾಡುವಂತೆ ಸಲಹೆ ಕೊಡಬೇಡಿ. ಪರಿಸ್ಥಿತಿಗಳ ಮೇರೆಗೆ ಪುರುಷರೇ ಕೇಳಿ, ಅಡ್ಡದಾರಿಯಲ್ಲಿ ಪ್ರಯಾಣ ಮಾಡುವಂತೆ ಹೆಂಡತಿಗೆ ಸಲಹೆ ಕೊಡಬೇಡಿ. ನನಗೆ ಒಬ್ಬ ಸಹೋದರಿ ಕರೆ ಮಾಡಿ ಅಳ್ತಾ ಹೇಳಿದಳು, ಅಣ್ಣ, ವ್ಯಭಿಚಾರ ಮಾಡಿದ್ರೆ ಎಷ್ಟು ಪ್ರಮಾದವೆಂದು, ಎಷ್ಟು ನಷ್ಟವೆಂದು ನೀವು ವಾಕ್ಯ ಸಾರುತ್ತಾ ಇರುವಾಗ ನನ್ನ ಹೃದಯ ಒಡೆದು ಹೋದಂತೆ ಆಯ್ತಣ್ಣ. ನನ್ನ ಗಂಡ ಅಡ್ಡದಾರಿಯಲ್ಲಿ ಸಾಲ ತೀರಿಸಿಕೊಳ್ಳುವ ಮಾರ್ಗ ಕಂಡುಕೊಂಡಿದ್ದಾನೆ. ಅದಕ್ಕೆ ಬಲಿ ಪಶುವಾಗಿ ನನ್ನನ್ನು ಬಳಸಿಕೊಂಡ. ಸುಲಭವಾಗಿ ಆರ್ಥಿಕ ಸಮಸ್ಯೆದಿಂದ ಹೊರಬರುವುದಕ್ಕಾಗಿ ಗಂಡನೇ ಸ್ವಂತ ಹೆಂಡತಿಯನ್ನು ಪರಪುರುಷನ ಬಳಿಗೆ ಕಳಿಸುವುದು ಎಂತಹ ಘೋರ ನೋಡಿ. ತನಗಿರುವ ಕೋರಿಕೆ ನೆರವೇರಿಸಿಕೊಳ್ಳುವುದಕ್ಕಾಗಿ ಸಾರಳಂತಹ ಆತ್ಮಿಕಳೆ ತನ್ನ ಗಂಡನಿಗೆ ಮತ್ತೊಬ್ಬ ಸ್ತ್ರೀಯ ಬಳಿಗೆ ಕಳಿಸಿಕೊಡುವುದು ಎಷ್ಟು ಘೋರ ನೋಡಿ. ಕೊನೆಗೇನಾಯ್ತು? ಹಾಗರಳ ಮೂಲಕ ಅಬ್ರಹಾಮನು ಒಬ್ಬ ಮಗನನ್ನು ಪಡೆದುಕೊಳ್ಳುತ್ತಾನೆ. ಜಾಗ್ರತೆಯಿಂದ ಕೇಳ್ರಿ, ಎಲ್ಲಿಂದ ಬರುತ್ತಾಳೆ ಈ ಹಾಗರಳು? ಹಲೋ, ಐಗುಪ್ತ್ಯದಿಂದ ಬಂದಿದ್ದಳು. ಯಾರು ಕೊಟ್ಟಿದ್ರು ಈ ಹಾಗರಳನ್ನು? ಹೇಳ್ರಿ. ಫರೋಹನು ಕೊಟ್ಟಿದ್ದ. ಫರೋಹನು ಯಾರು ಗೊತ್ತಾ ನಿಮಗೆ? ಸೈತಾನನಿಗೆ ಸಾದೃಶ್ಯ. ಐಗುಪ್ತ್ಯ ದೇಶ ಯಾವುದಕ್ಕೆ ಸಾದೃಶ್ಯ ಗೊತ್ತಾ ನಿಮಗೆ? ಲೋಕಕ್ಕೆ ಸಾದೃಶ್ಯವಾಗಿದೆ. ಅಬ್ರಹಾಮನು ಆತ್ಮಿಕರಿಗೆ ಸಾದೃಶ್ಯನಾಗಿದ್ದಾನೆ. ಆತ್ಮಿಕನಾದ ಅಬ್ರಹಾಮನು ಲೋಕದೊಳಗೆ ದೇವರು ಹೇಳಿದಂತೆ ಜೀವಿಸುವುದರ ಬದಲಿಗೆ ಫರೋಹನು ಹೇಳಿದಂತೆಯೇ ಮಾಡುವ ಪ್ರಯತ್ನ ಮಾಡುತ್ತಾನೆ. ಫಲಿತವಾಗಿ ಫರೋಹನು ಸಾರಳನ್ನು ತೆಗೆದುಕೊಳ್ಳುತ್ತಾನೆ, ಹಾಗರಳು ಎಂಬ ಒಬ್ಬ ದಾಸಿಯನ್ನು ಕೊಡ್ತಾನೆ. ಐಗುಪ್ತ್ಯದಿಂದ ಅಬ್ರಹಾಮನು ಹೊರಬಂದ. ಆದರೆ ಐಗುಪ್ತ್ಯ ದೇಶದಲ್ಲಿ ಫರೋಹನು ಕೊಟ್ಟಂತಹ ದಾಸಿ ಕೂಡ ಅಬ್ರಹಾಮನ ಜೊತೆಗೆ ಬಂದಳು. ನಾವು ಲೋಕದೊಳಗಡೆಯಿಂದ ಬೇರೆ ಆಗ್ಬೇಕು, ಹಾಗೆಯೇ ಲೋಕದಲ್ಲಿರುವಂತಹ ಯಾವುದೇ ಆಗಲಿ ನಮ್ಮೊಂದಿಗೆ ಬರಬಾರದು. ಸೊದೋಮ ಗೋಮರ ಪಟ್ಟಣಗಳಿಂದ ಲೋಟನ ಕುಟುಂಬದವರೆಲ್ಲರೂ ಹೊರಗೆ ಬರ್ತಾರೆ. ಆದರೆ ಲೋಟನ ಹೆಂಡತಿಯ ಮನಸ್ಸೆಲ್ಲ ಎಲ್ಲಿತ್ತು? ಸೊದೋಮಿನಲ್ಲಿಯೇ ಇತ್ತು. ಏನಾದಳು ಹೇಳಿ? ಪ್ರಾಣವನ್ನೇ ಕಳೆದುಕೊಂಡು ಉಪ್ಪಿನ ಸ್ತಂಭವಾದಳು. ಲೋಕದೊಳಗಿಂದ ನಾವು ಬೇರೆ ಆಗ್ಬೇಕು. ಮತ್ತೊಮ್ಮೆ ಹೇಳ್ತೇನೆ, ಲೋಕದೊಳಗಿಂದ ನಾವು ಬೇರೆ ಆಗಬೇಕು. ಲೋಕದ ಮಾಲಿನ್ಯದೊಳಗಿಂದಲೂ ಬೇರೆ ಆಗಬೇಕು. ನಮ್ಮಲ್ಲಿ ಕೆಲವರು ಲೋಕದೊಳಗಿಂದ ಹೊರ ಬಂದಿದ್ದಾರೆ, ಆದರೆ ಲೋಕವನ್ನು ಕೂಡ ತಮ್ಮೊಂದಿಗೆ ತಂದಿದ್ದಾರೆ. ಹೌದೋ ಇಲ್ಲವೋ? ಆ ದಿನ ಐಗುಪ್ತ ದೇಶವನ್ನು ಬಿಟ್ಟು ಬಿಟ್ಟಿದ್ದ ಅಬ್ರಹಾಮನು, ಆದರೆ ಹಾಗರಳನ್ನು ಮಾತ್ರ ಬಿಟ್ಟು ಬಿಡಲಿಲ್ಲ. ತನ್ನ ಮನೆಯಲ್ಲಿ ಕೆಲಸ ಮಾಡುತ್ತಾಳೆ ಅಂದ್ಕೊಂಡು ದಾಸಿಯನ್ನು ಜೊತೆಗೆ ತರುತ್ತಾನೆ. ಎಷ್ಟು ಕಾಲದ ಹಿಂದೆ ನಡೆದಿತ್ತು ಗೊತ್ತಾ? ಸುಮಾರು 4,000 ವರ್ಷಗಳ ಹಿಂದೆಯೇ ನಡೆದಿತ್ತು. 4,000 ವರ್ಷಗಳ ಹಿಂದೆ ಮನೆಯಲ್ಲಿ ಮನೆ ಕೆಲಸದವಳಾಗಿರುತ್ತಾಳೆ, ನನ್ನ ಹೆಂಡತಿಗೆ ಸಹಕಾರಿಯಾಗಿರುತ್ತಾಳೆ ಎಂದು ಯೋಚಿಸಿ ಫರೋಹನು ಕೊಟ್ಟಂತಹ ದಾಸಿಯನ್ನು ಅಬ್ರಹಾಮನ ಜೊತೆಗೆ ಕರ್ತಂದ. ಮಕ್ಕಳಾಗುತ್ತಾ ಇಲ್ಲ ಎಂಬುದಾಗಿ ಸಾರಳು ಆತುರಪಟ್ಟು ಅಡ್ಡದಾರಿಯನ್ನು ಹುಡುಕಿಕೊಳ್ಳುತ್ತಾಳೆ. ಒಂದು ಸಲಹೆ ಗಂಡನಿಗೆ ಕೊಡ್ತಾಳೆ, ದಾಸಿಯೊಂದಿಗೆ ಮಲಗು, ಮಗನನ್ನು ಮಗಳನ್ನು ಹಡೆದು ಕೊಡು. ಕೊನೆಗೆ ಅಬ್ರಹಾಮನು ಒಬ್ಬ ಮಗನನ್ನು ಪಡೆದುಕೊಳ್ಳುತ್ತಾನೆ. ಕೇಳಿ ಸಹೋದರ ಸಹೋದರಿಯರೇ, ಈ ದಿನ ಹಾಗರಳು ಹೆತ್ತಿರುವ ಮಗನ ಮೂಲಕ ಬಂದಿರುವ ವಂಶಕ್ಕೂ ಸಾರಳು ಹೆತ್ತಿರುವ ಮಗನ ಮೂಲಕ ಬಂದಿರುವ ವಂಶದ ನಡುವೆಯೇ ನಡೆಯುತ್ತಾ ಇದೆ ಈ ದಿನ ಯುದ್ಧ. ಏನ್ ಅರ್ಥ ಆಗುತ್ತೆ ನಿಮಗೆ? ಆ ದಿನ ಆ ಅಬ್ರಹಾಮನು ಮಾಡಿದ ತಪ್ಪು ಈ ದಿನ ಪ್ರಾಣಗಳನ್ನೇ ತೆಗೆದು ಹಾಕ್ತಿದೆ. ಸಾವಿರಾರು ಜನರು ಪ್ರಾಣವನ್ನೇ ಕಳೆದುಕೊಳ್ತಿದ್ದಾರೆ. 2 ದೇಶಗಳವರು ಒಂದು ದೇಶದ ವಿರುದ್ಧ ಮತ್ತೊಂದು ದೇಶ ಮಿಸೈಲ್ಸ್ ಗಳನ್ನು ಕಳಿಸುತ್ತಿದ್ದಾರೆ. ಯುದ್ಧ ನಡೆಯುತ್ತಿದೆ. ಎದಕ್ಕಾಗಿ? ಸುಲಭವಾಗಿ ಸಮಸ್ಯೆಯನ್ನು ಪರಿಷ್ಕರಿಸಿಕೊಳ್ಳಬೇಕೆಂದು ಆಲೋಚಿಸಿದ್ದರಿಂದ ಪ್ರಿಯ ಸಹೋದರಿಯರೇ, ಸಹೋದರರೇ ಕೇಳಿರಿ, ಸುಲಭವಾಗಿ ಸಮಸ್ಯೆಗಳನ್ನು ಪರಿಷ್ಕರಿಸಿಕೊಳ್ಳಬೇಕೆಂದು ಅಡ್ಡದಾರಿಯನ್ನು ಹುಡುಕುವುದಾದರೆ ಅದು ಶಾಶ್ವತವಾದ ಸಮಸ್ಯೆಯಾಗಿ ಉಳ್ಕೊಳ್ಳುತ್ತೆ ಎಂದು ಮರೆಯಬೇಡಿ. ದೇವರು ಆಲಸ್ಯ ಮಾಡುತ್ತಾ ಇದ್ದಾರೋ? ಆದಾಗಿಯೂ ನಿಮ್ಮ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿ. 16ನೇ ಅಧ್ಯಾಯ 16ನೇ ವಚನ. ಹಾಗರಳು ಅಬ್ರಹಾಮನಿಗೆ ಇಸ್ಮಾಯಿಲನನ್ನು ಹೆತ್ತಾಗ ಅಬ್ರಹಾಮನು
86 ವರ್ಷದವನಾಗಿದ್ದನು. ಎಷ್ಟು ವರ್ಷದವನಾಗಿದ್ದನು? 86 ವರ್ಷದವನಾಗಿದ್ದನು. ರೈಟ್. 15ನೇ ಅಧ್ಯಾಯ 1ನೇ ವಚನ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟದೆ ಎಂಬುದೇ. ಅಬ್ರಹಾಮನೇ, ಧೈರ್ಯದಿಂದಿರು. ಈ ದಿನ ಅದೇ ಕರ್ತನು ನಿಮಗೂ ಹೇಳ್ತಿದ್ದಾನೆ ಸಹೋದರಿ, ನಿಮಗೂ ಹೇಳ್ತಿದ್ದಾರೆ ಸಹೋದರನೇ, ಧೈರ್ಯವಾಗಿರಿ. ನಾನು ಕೊಡುವಂತಹ ಬಹುಮಾನವು ಅತ್ಯಧಿಕವಾಗಿರುವಂತದ್ದಾಗಿದೆ. ನಾನು ಕೊಡುವ ಆಶೀರ್ವಾದವು ಅದ್ಭುತವಾದಂತದ್ದಾಗಿರ್ಲಿಕ್ಕಿದೆ. ಧೈರ್ಯದಿಂದಿರಿ, ದಿಗುಲು ಪಡಬೇಡಿ, ಕುಗ್ಗಿ ಹೋಗಬೇಡಿ. ಮಾನಸಿಕವಾಗಲಿ, ಶಾರೀರಿಕವಾಗಲಿ, ಆತ್ಮಿಕವಾಗಲಿ ಆಯಾಸಗೊಳ್ಳಬೇಡಿ. ಧೈರ್ಯದಿಂದಿರಿ. ನಾನು ಕೊಡುವ ಬಹುಮಾನ ಬರ್ಲಿಕ್ಕಿದೆ, ನಾನು ಕೊಡುವ ಬಹುಮಾನ ಸಿಗ್ಲಿಕ್ಕಿದೆ. ಅದು ಸಾಧಾರಣವಾದ ಬಹುಮಾನವಲ್ಲ, ಅದು ಅಧಿಕವಾದ ಬಹುಮಾನವಾಗಿದೆ, ಅದ್ಭುತವಾದ ಬಹುಮಾನವಾಗಿದೆ. ಧೈರ್ಯದಿಂದಿರಿ ಎಂದು ದೇವರು ಹೇಳಿದ್ದಾರೆ. ರೈಟ್. 16ನೇ ಅಧ್ಯಾಯ 16ನೇ ವಚನವನ್ನು ನೋಡುವುದಾದರೆ, 86 ವರ್ಷ ವಯಸ್ಸಿನವನಾದನು. ಯಾರು? ಅಬ್ರಹಾಮನು. ಯಾವಾಗ ದೇವರು ವಾಗ್ದಾನ ಮಾಡಿದ್ರು? ಅಬ್ರಹಾಮನು 75 ವರ್ಷದ ವಯಸ್ಸಿನವನಾಗಿದ್ದಾಗ. ಈಗ ಎಷ್ಟು ವಯಸ್ಸಿನವನಾಗಿದ್ದಾನೆ? 86 ವರ್ಷದವನಾಗಿದ್ದಾನೆ. ಎಷ್ಟು ವರ್ಷ ಕಳೆದು ಹೋದವು ಅವನಿಗೆ ಉತ್ತರ ಸಿಗಲಾರದಂತೆ? 11 ವರ್ಷಗಳು ಕಳೆದು ಹೋದವು. ದೇವರು ವಾಗ್ದಾನ ಮಾಡಿ 11 ವರ್ಷಗಳು ಕಳೆದು ಹೋದ್ರು ಕೂಡ ಉತ್ತರ ಬರಲಿಲ್ಲ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? 1 ವರ್ಷ ಆಗಿದ್ದಕ್ಕೆ ನೀವು ಬೇಸರಗೊಳ್ತಿದ್ದೀರಲ್ಲವೇ? 6 ತಿಂಗಳಾಗಿದ್ದಕ್ಕೆ ಬೇಸರಗೊಳ್ತಾ ಇದ್ದೀರಲ್ಲವೇ? 2 ವರ್ಷಕ್ಕೆ ಬೇಸರಗೊಳ್ತಿದ್ದೀರಲ್ಲವೇ? ನಿಮ್ಮ ವಯಸ್ಸೆಷ್ಟು? ಎಷ್ಟೆಂದು ಏನ್ ಹೇಳ್ಬೇಕು ಬ್ರದರ್? 25 ವರ್ಷ ವಯಸ್ಸು. ಏನಾಯ್ತು? ಇನ್ನೂ ಮದುವೆ ಆಗ್ಲಿಲ್ಲ. ಹೌದಾ? ಮಕ್ಕಳಿಲ್ಲ ಬ್ರದರ್. ಮದುವೆ ಆಗಿ ಎಷ್ಟು ಕಾಲ ಆಯ್ತು? 6 ತಿಂಗಳಾಯ್ತು ಬ್ರದರ್. 6 ತಿಂಗಳಾಯ್ತಂತೆ ಮದುವೆ ಆಗಿ. ಮಕ್ಕಳಿಲ್ಲದಕ್ಕೆ ದೊಡ್ಡ ಟೆನ್ಷನ್. ಏನೋ ಮಕ್ಕಳಾಗೋದಿಲ್ವೇನೋ. ಆದ್ರೆ ಅಬ್ರಹಾಮನಿಗೆ 11 ವರ್ಷಗಳು ಕಳೆದವು ಪ್ರಿಯರೇ. ಉತ್ತರ ಇಲ್ಲ. ಜಾಗ್ರತೆಯಿಂದ ಕೇಳ್ರಿ. ಮಧ್ಯದಲ್ಲಿ ಆಗಾಗ್ಗೆ ದೇವರು ಬಂದು ಮಾತಾಡ್ತಿದ್ದಾರೆ, ಧೈರ್ಯ ಪಡಿಸ್ತಿದ್ದಾರೆ, ಆಧರಿಸುತ್ತಿದ್ದಾರೆ, ಧೈರ್ಯವಾಗಿರು ಅನ್ನುತ್ತಿದ್ದಾರೆ. ಬಹಳ ಚೆನ್ನಾಗಿದೆ. 16ನೇ ಅಧ್ಯಾಯ 16ನೇ ವಚನದಲ್ಲಿ ಅಬ್ರಹಾಮನ ವಯಸ್ಸು 86 ವರ್ಷ ಆಗಿತ್ತು. ಈಗ 17ನೇ ಅಧ್ಯಾಯ 1ನೇ ವಚನ ನೋಡಿ ಏನಂತಿದೆ. ಅಬ್ರಹಾಮನು 99 ವರ್ಷದವನಾದಾಗ, ಅಂದರೆ 16ನೇ ಅಧ್ಯಾಯದ 16ನೇ ವಚನಕ್ಕೂ 17ನೇ ಅಧ್ಯಾಯದ 1ನೇ ವಚನಕ್ಕೂ ಎಷ್ಟು ಕಾಲ ಕಳೆದಿತ್ತು ಎಂದು ಈಗ ನೀವೇ ಹೇಳ್ರಿ. ಎಷ್ಟು ಕಾಲ ಕಳೆದು ಹೋಯ್ತು ಕೇಳಿ ಸಹೋದರ ಸಹೋದರಿಯರೇ. ಇವನ ವಯಸ್ಸೆಷ್ಟು? 99. ಒಂದು ವಚನದಿಂದ ಒಂದು ವಚನದ ನಡುವೆ 86 ಪ್ಲಸ್ 13 ವರ್ಷಗಳು ಇಸ್ ಈಕ್ವಲ್ ಟು 99 ವರ್ಷಗಳು. ಇಲ್ಲಿ ಏನು ಅರ್ಥ ಆಗುತ್ತೆ ಗೊತ್ತಾ ನಿಮಗೆ? 16ನೇ ಅಧ್ಯಾಯ 16ನೇ ವಚನದಿಂದ 17ನೇ ಅಧ್ಯಾಯ 1ನೇ ವಚನದವರೆಗೂ 13 ವರ್ಷಗಳು ಕಳೆದು ಹೋದವು. ದೇವರು ಕಾಣಿಸಿಕೊಳ್ಳಲಿಲ್ಲ, ಮಾತಾಡಲು ಇಲ್ಲ. ನೀವು ದೇವರ ಸನ್ನಿಧಿಗೆ ಬರುವ ಪ್ರತಿ ಸಾರಿ ದೇವರು ನಿಮ್ಮನ್ನು ಧೈರ್ಯಪಡಿಸುತ್ತಿದ್ದಾರೋ ಇಲ್ಲವೋ ಹೇಳ್ರಿ. ಜೋರಾಗಿ ಹೇಳಿ, ಇನ್ನು ಜೋರಾಗಿ ಹೇಳಿ. ಫಾಸ್ಟಿಂಗ್ ಪ್ರೇಯರ್ಗೆ ಹೋಗುವಾಗ, ದೇವರೊಂದಿಗೆ ಒಂದು ರಾತ್ರಿಯಂದು ಆಲ್ ನೈಟ್ ಪ್ರೇಯರ್ಗೆ ಹೋಗುವಾಗ, ನೀವು ಭಾನುವಾರ ದೇವರ ಸನ್ನಿಧಿಗೆ ಹೋಗುವಾಗ, ಟಿವಿಯಲ್ಲಿ ಹೀಗೆ ಸಂದೇಶ ಕೇಳುವಾಗ, ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶ ಕೇಳುವಾಗ, ನಿಮ್ ಕಣ್ ಮುಂದೆ ಬೈಬಲ್ ಇರುತ್ತೆ. ಬೈಬಲ್ ತೆರೆದು ನೀವು ಓದುವಾಗ ದೇವರು ಎಷ್ಟು ಧೈರ್ಯ ಪಡಿಸ್ತಾರೆ ನೋಡಿ, ಎಷ್ಟು ಆಧರಿಸುತ್ತಾರೆ ನೋಡಿ. ಒಮ್ಮೆ ಆಲೋಚಿಸಿ ನೋಡಿ. ಪ್ರತಿ ದಿನ ದೇವರ ಸ್ವರ ಕೇಳುವ ಅವಕಾಶ ನಿಮಗೂ ನನಗೂ ಇದೆ. ಪ್ರತಿ ದಿನ ದೇವರ ವಾಕ್ಯ ಓದಿ ಧೈರ್ಯಗೊಳ್ಳುವಂತಹ ಅವಕಾಶ ನಿಮಗೂ ನನಗೂ ಇದೆ. ಆದರೆ ಆ ದಿನ ಅಬ್ರಹಾಮನಿಗೆ ಪರಿಶುದ್ಧ ಸತ್ಯವೇದ ಇರಲಿಲ್ಲ. ಆ ದಿನ ಹೋಗಿ ದೇವರನ್ನು ಆರಾಧಿಸಲು ಯಾವ ಆಲಯ ಇರಲಿಲ್ಲ. ಧೈರ್ಯಪಡಿಸಲು ಒಬ್ಬ ಪ್ರವಾದಿಯಾಗಲಿ, ಯಾಜಕನಾಗಲಿ, ಒಬ್ಬ ಸೇವಕನಾಗಲಿ ಇರಲಿಲ್ಲ. 13 ವರ್ಷಗಳು ಕಳೆದು ಹೋದವು. ದೇವರು ಕಾಣಿಸಿಕೊಳ್ಳಲಿಲ್ಲ, ಮಾತಾಡಲು ಇಲ್ಲ. 13 ವರ್ಷ ಕಳೆದವು. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, 13 ವರ್ಷಗಳವರೆಗೂ ದೇವರು ನಿಮ್ಮೊಂದಿಗೆ ಮಾತಾಡದೇ ಇದ್ದರೆ ನಿಮ್ಮ ಆತ್ಮಿಕತೆ ಕಾಪಾಡಿಕೊಳ್ಳಲು ಸಾಧ್ಯವೋ? ಯಾಕೆ ಅಬ್ರಹಾಮನು ದೇವರನ್ನು ಹಿಂಬಾಲಿಸಿ ಬಂದ? ದೇವರು ವಾಗ್ದಾನ ಮಾಡಿದ್ರು, ಒಬ್ಬ ಮಗನನ್ನು ಕೊಡ್ತೇನೆ ಎಂದು ಹೇಳಿದ್ರು, ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಅಂದಿದ್ದಾರೆ, ನನ್ನ ಮೂಲಕ ಸಮಸ್ತ ಜನಾಂಗದವರನ್ನು ಆಶೀರ್ವದಿಸುತ್ತೇನೆ ಅಂದಿದ್ದಾರೆ ಎಂದು ನಂಬಿ ಬಂದ. ಮತ್ತೀಗ ಏನಾಯ್ತು ಅಂದ್ರೆ 86 ವರ್ಷಗಳು ಕಳೆದೋದು. 87, 88, 90, 95, 99 ವರ್ಷಗಳಾದವು. ಸರಿ ಅಬ್ರಹಾಮ, ಈಗ ಏನಂತಿ? ಏನೋ ಈಗ ನನಗೆ ವಾಗ್ದಾನ ಮಾಡಿದ ದೇವರು ಕೂಡ ಕಾಣಿಸಿಕೊಳ್ತಿಲ್ಲ. ದೇವರು ಕೂಡ
ಮಾಯವಾಗ್ಬಿಟ್ರು ಅನ್ನುತ್ತಾನೋ ಇಲ್ಲವೋ? ಆಗ ದೇವರನ್ನು ನಂಬುವುದು ಸಾಧ್ಯವೋ? ಹೇಳ್ರಿ, ದೇವರನ್ನು ನಂಬುವುದು ಸಾಧ್ಯವೋ? 99 ವರ್ಷ ವಯಸ್ಸಿನವನಾದಾಗ ಸಡನ್ ಆಗಿ ಒಂದು ದಿನ ದೇವರು ಪ್ರತ್ಯಕ್ಷನಾಗುತ್ತಾರೆ. ಹೇಗೆ ಎಂದು ನೋಡೋಣ ಬನ್ನಿ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನ್ನ ಸನ್ನಿಧಿಯಲ್ಲಿ ನಡೆದುಕೊಂಡು ದೋಷವಿಲ್ಲದವನಾಗಿ ಇರು. ದೇವರೇ, ಇಂಥ ಪ್ರಸಂಗ ಮಾತ್ರ ಚೆನ್ನಾಗಿ ಮಾಡ್ತೀರಿ ನೀವು. 24 ವರ್ಷಗಳಿಂದ ಯಾವ ಉತ್ತರ ಕೊಡ್ಲಿಲ್ಲ. ನಾನು ಮಾತ್ರ ನೀತಿವಂತನಾಗಿರ್ಬೇಕು, ನಾನು ಮಾತ್ರ ಯಥಾರ್ಥನಾಗಿರ್ಬೇಕು, ನಾನು ಮಾತ್ರ ಜಾಗೃತೆಯಿಂದಿರ್ಬೇಕು, ನೀವು ಮಾತ್ರ ಉತ್ತರ ಕೊಡಲ್ಲ. ಇಂಥ ಸಮಸ್ಯೆ ನಮ್ಮಲ್ಲಿ ಎಷ್ಟು ಜನರಿಗಿದೆ ಕೇಳ್ತಿದ್ದೇನೆ. ಎಷ್ಟು ಜನ ಹೇಳಬಲ್ಲಿರಿ, ಬ್ರದರ್ ನೀವೇನು ಅಂತೀರಿ? ನೀತಿಯಿಂದ ಜೀವಿಸಬೇಕು, ಯಥಾರ್ಥರಾಗಿ ಜೀವಿಸಬೇಕು, ಪರಿಶುದ್ಧರಾಗಿ ಜೀವಿಸಬೇಕು. ಪುಲ್ಪಿಟಿಗೆ ಗುದಿತೀರಿ, ಬಹಳ ಗಟ್ಟಿಯಾಗಿ ಹೇಳ್ತೀರಿ. ಮತ್ತೆ ನನ್ನ ಸಂಗತಿ ಏನು ಬ್ರದರ್? ನನ್ನ ಕಷ್ಟಗಳ ಸಂಗತಿ ಏನು? ನನ್ನ ಆರ್ಥಿಕ ಸಮಸ್ಯೆಗಳ ಸಂಗತಿ ಏನು? ನನ್ನ ಆರೋಗ್ಯದ ಸಂಗತಿ ಏನು? ನನ್ನ ಕುಟುಂಬದ ಸಮಸ್ಯೆದ ಸಂಗತಿ ಏನು ಬ್ರದರ್? ಸಡನ್ ಆಗಿ ದೇವರು ಪ್ರತ್ಯಕ್ಷನಾಗಿ, ಅಬ್ರಹಾಮನೇ, ನಾನು ಸರ್ವಶಕ್ತನಾದ ದೇವರು, ನನ್ನ ಸನ್ನಿಧಿಯಲ್ಲಿ ನೀನು ನಿಂದಾರಹಿತನಾಗಿ ಇರು. ನಾನೇನಾದ್ರೂ ಅಬ್ರಹಾಮನ ಸ್ಥಾನದಲ್ಲಿ ಇದ್ದಿದ್ದೇ ಆದ್ರೆ, ನೋಡಿದ್ದೇನೆ ದೇವ್ರೆ, ನೀವೇನಾಗಿ ಹೋದ್ರಿ? ಕಳೆದ 13 ವರ್ಷಗಳಿಂದ ಏನಾಗಿ ಹೋದ್ರಿ? ಕಾಣಿಸಲು ಇಲ್ಲ, ಮಾತಾಡಲು ಇಲ್ಲ. ಈಗ ಸಡನ್ ಆಗಿ ಪ್ರತ್ಯಕ್ಷನಾಗಿ, ನಾನೇನು ಯಥಾರ್ಥನಾಗಿ ನೀತಿಯಿಂದ ಜೀವಿಸಬೇಕು, ನೀವೇನೋ ಸಡನ್ ಆಗಿ ಮಾಯವಾಗ್ಬಿಡ್ತೀರಿ. ದೊಡ್ಡ ನಮಸ್ಕಾರ. ನಿಮಗೆ ಒಂದು ದೊಡ್ಡ ನಮಸ್ಕಾರ ನನ್ನಿಂದ ಆಗಲ್ಲ. ಒಂದು ಸಾರಿ ಆಲೋಚಿಸಿ, ಯಾಕೆ ಆತ್ಮಿಕರಿಗೆ ಕಷ್ಟ ಬರುತ್ತವೆ? ಯಾಕೆ ಆತ್ಮಿಕರಿಗೆ ಶ್ರಮೆಗಳು ಬರ್ತವೆ? ಯಾಕೆ ಆತ್ಮಿಕರೇ ಪರೀಕ್ಷೆ ಎದುರಿಸ್ತಾರೆ? ಯಾಕೆ ಹೀಗೆ ದೇವರು ಪರೀಕ್ಷಿಸುತ್ತಾರೆ? ನೆನಪಿನಲ್ಲಿ ಇಟ್ಕೊಳ್ರಿ, ಬಹಳಷ್ಟು ಜನರಿಗೆ ಒಬ್ಬ ವ್ಯಕ್ತಿ ಆಶೀರ್ವಾದಕರವಾಗಿ ಮಾರ್ಪಡಬೇಕಾದ್ರೆ ಆ ವ್ಯಕ್ತಿ ಅನೇಕ ರೀತಿಯಲ್ಲಿ ಪರೀಕ್ಷೆಗೆ ಒಳಗಾಗುತ್ತಾನೆ ಎಂಬುದನ್ನು ಜ್ಞಾಪಕದಲ್ಲಿಟ್ಕೊಳ್ರಿ. ದೇವರೇ, ನೀವು ನಮಗೆ ಜಯ ಕೊಡ್ಲಿಕ್ಕಿದ್ದೀರಿ, ಅದಕ್ಕೆ ತಕ್ಕಂತಹ ಜೀವಿತ ನಮಗೆ ದಯಪಾಲಿಸಿರಿ. ದೇವರೇ, ನಮ್ಮ ಕಣ್ಣೀರನ್ನು ಒರೆಸು ಹಾಕುವಂತವರಾಗಿದ್ದೀರಿ. ಅಂತ ಆಶೀರ್ವಾದ ಹೊಂದಿಕೊಳ್ಳುವ ಸ್ಥಿತಿ ನಮಗೆ ದಯಪಾಲಿಸಿರಿ. ದೇವರೇ, ನಿಮ್ಮ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕಿದ್ದೀರಿ. ಆ ನಿಮ್ಮ ವಾಗ್ದಾನ ಸ್ವಾಧೀನ ಮಾಡಿಕೊಳ್ಳುವ ಆತ್ಮಿಕತೆ ನಮಗೆ ದಯಪಾಲಿಸಿರಿ. ನೀವು ನಮ್ಮನ್ನು ಪರೀಕ್ಷಿಸುವಾಗ ಪರಿಶುದ್ಧರಾಗಿ ಜೀವಿಸುವ ಜೀವಿತ ನಮಗೆ ದಯಪಾಲಿಸಿರಿ. ದೇವರೇ, ನಮ್ಮನ್ನು ಪರಿಶೀಲಿಸುವಾಗ ನಿಮಗೆ ಬೇಸರ ಉಂಟು ಮಾಡುವ ಯಾವ ಕಾರ್ಯ ಕೂಡ ನಮ್ಮಲ್ಲಿ ಕಾಣಿಸಲಾರದಂತೆ ಸಹಾಯ ಮಾಡಿರಿ ದೇವರೇ. ನಮ್ಮ ಮಾತಿನ ವಿಧಾನ ಮಾರ್ಪಡಿಸಿರಿ ದೇವರೇ. ನಮ್ಮ ಹೃದಯದ ಯೋಚನೆಗಳನ್ನು ಮಾರ್ಪಡಿಸಿರಿ ದೇವರೇ. ನಾವು ದೃಷ್ಟಿಸುವ ವಿಧಾನ ಮಾರ್ಪಡಿಸಿರಿ ದೇವರೇ. ನಮ್ಮ ಕೋರಿಕೆಗಳನ್ನು ಮಾರ್ಪಡಿಸಿರಿ ದೇವರೇ. ನಮ್ಮನ್ನು ಪರಿಶುದ್ಧಗೊಳಿಸಿರಿ, ನಮ್ಮನ್ನು ಪವಿತ್ರಗೊಳಿಸಿರಿ. ನಿತ್ಯವೂ ನಿಮಗೆ ಅಂಗೀಕಾರವಾಗಿ, ನಿತ್ಯವೂ ನಿಮಗೆ ಸಂತೋಷ ತರುವವರಾಗಿ, ನಿಮಗೆ ಮಹಿಮೆ ಉಂಟು ಮಾಡುವವರಾಗಿ ಜೀವಿಸುವ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಯೆಶಯ್ಯ, ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಿಗೂ ರಕ್ಷಣೆಯನ್ನು ದಯಪಾಲಿಸಿರಿ. ಪ್ರತಿಯೊಬ್ಬರು ನಿಮ್ಮ ಪ್ರೀತಿಯನ್ನು ಗುರುತಿಸುವ ಹಾಗೆ ಸಹಾಯ ಮಾಡಿರಿ. ದಾರಿ ತಪ್ಪುತ್ತಿರುವ ಗಂಡನನ್ನು, ದಾರಿ ತಪ್ಪುತ್ತಿರುವ ಹೆಂಡತಿಯನ್ನು, ದಾರಿ ತಪ್ಪುತ್ತಿರುವ ಮಕ್ಕಳನ್ನು ದೇವರೇ ಕನಿಕರಿಸಿರಿ. ದೇವರೇ ಕನಿಕರಿಸಿರಿ. ದೇವರೇ ರಕ್ಷಿಸಿರಿ. ನಮ್ಮ ಕುಟುಂಬದಲ್ಲಿ ಯಾರೊಬ್ಬರು ನಶಿಸಿ ಹೋಗಲಾರದಂತೆ, ಯಾರೊಬ್ಬರು ನರಕಕ್ಕೆ ಹೋಗಲಾರದಂತೆ ಪ್ರತಿಯೊಬ್ಬರನ್ನು ರಕ್ಷಿಸಿರಿ ದೇವರೇ. ಪ್ರತಿಯೊಬ್ಬರಿಗೂ ದೇವರೇ ರಕ್ಷಣೆಯ ಭಾಗ್ಯವನ್ನು ದಯಪಾಲಿಸಿರಿ. ಪ್ರತಿಯೊಬ್ಬರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಡಿರಿ. ಈ ದಿನ ಈ ಸಂದೇಶದ ಮೂಲಕ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು. ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಕ್ಕಾಗಿ, ನಮ್ಮ ಪ್ರಾಣಾತ್ಮ ಶರೀರಗಳನ್ನು ಶುದ್ಧೀಕರಿಸಿದ್ದಕ್ಕಾಗಿ, ಶೀಘ್ರದಲ್ಲಿಯೇ ನಮ್ಮ ಮನೆಯ ಬಾಗಿಲನ್ನು ತಟ್ಟಿ ಉತ್ತರ ಕೊಡುತ್ತಾ ಇರುವುದಕ್ಕಾಗಿ ನಿಮಗೆ ವಂದನೆಗಳು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.